ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಯಿತು, ಕ್ಷಮಿಸ್ಬಿಡಿ. ನಾನಿಲ್ಲಿ ದೀಪಗಳೆಲ್ಲ ಗಲೀಜಾಗಿತ್ತು ಅಂದರೆ ಸ್ವಲ್ಪ ಎಣ್ಣೆ ಆಗಿತ್ತು. ತುಂಬಾ ಒಂಥರ ಹೊರಗೆಲ್ಲ ಎಣ್ಣೆ ಎಣ್ಣೆ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲಿಗೊಂದು ಚಿಕ್ಕದೊಂದು ರಂಗೋಲೆ ಬಿಟ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ. ದೇವ್ರ ಸಾಮಾನು ತೊಳ್ಕೊಂಡು ಇಲ್ಲಿ ಹೂವೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ, ಬೆಂಗಳೂರಲ್ಲಿ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತಲೇ ನಮಗೇನು ಸಪ್ರೇಟ್ ಜಾಗ ಕೊಟ್ಟಿರಲ್ಲ ಓನರ್ಗಳು. ನಾವು ಸಿಂಕಲ್ಲೇ ತೊಳಿಬೇಕಾಗತ್ತೆ. ಮನೆ ಚಿಕ್ಕದಾಗಿರುತ್ತಲ್ವ, ನಮಗೆ ಇರೋದೇ ಅದೊಂದು ಜಾಗ. ಇನ್ನು ಬಚ್ಚಲು ಮನೆಯಲ್ಲೆಲ್ಲ ದೇವ್ರ ಸಾಮಾನು ತೊಳೆಯೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಸಿಂಕನ್ನೇ ನೀಟಾಗೆ ಕ್ಲೀನ್ ಮಾಡಿಕೊಂಡು ಸಿಂಕಲ್ಲೇ ತೊಳಿತೀವಿ. ಕೆಲವೊಬ್ಬರು ಕಮೆಂಟ್ ಮಾಡಿರ್ತಾರೆ, ಬೇರೆ ಯೂಟ್ಯೂಬರ್ಸಿಗೆ ನೋಡಿದ್ದೀನಿ ನಾನು. ಸಿಂಕಲ್ಲಿ ಎಂಜಲು ಪಾತ್ರೆ ತೊಳಿತೀರಾ, ಅದರಲ್ಲೇ ನೀವು ದೇವ್ರ ಪಾತ್ರೆ ತೊಳಿತೀರಾ ಅಂತ ಹೇಳಿರ್ತೀರ. ಬಟ್ ನಮಗೆ ಆಪ್ಷನ್ ಇರೋದೇ ಅದು. ಸಿಂಕಲ್ಲೇ ನಾವೆಲ್ಲ ಮಾಡ್ಕೋಬೇಕಾಗುತ್ತೆ. ದೇವ್ರ ಸಾಮಾನು ನಾವು ಸಿಂಕಲ್ಲೇ ತೊಳ್ಕೊಬೇಕಾಗುತ್ತೆ, ಎಂಜಲು ಪಾತ್ರೆನೂ ನಾವು ಸಿಂಕಲ್ಲೇ ತೊಳ್ಕೊಬೇಕಾಗತ್ತೆ. ಆದರೆ ನಾವು ಸಿಂಕನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ದೇವ್ರ ಸಾಮಾನನ್ನ ತೊಳಿತೀವಿ. ಫಸ್ಟು ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು ಅಂತ ನನ್ನ ಒಂದು ಒಪಿನಿಯನ್ ಆಗಿರುತ್ತೆ, ನನ್ನ ಸ್ವಂತ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ಯಾಕಂದರೆ ಎಲ್ಲಿ ತೊಳೆದ್ರೆ ಏನಲ್ವಾ, ನಮಗೆ ಮನಸ್ಸೊಂದು ಶುದ್ಧವಾಗಿರಬೇಕು. ನನ್ನ ಪಾಲಿಸಿನೇ ಅದು. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇನ್ನು ನಾನಿಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಏನೇ ಆಗಲಿ ದೇವ್ರ ಸಾಮಾನು ತೊಳ್ಕೊಂಡು ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ಚೆನ್ನಾಗಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ನಾನಿಲ್ಲಿ ಬರೀ ದೀಪಗಳು ಮಾತ್ರ ತೊಳ್ಕೊಂಡೆ. ಮನೆ ದೇವ್ರ ವಾರ ಬಂದು ಸೋಮವಾರ ಮತ್ತು ಶುಕ್ರವಾರ ಆಗಿರುತ್ತೆ. ನಾನಿಲ್ಲಿ ಗುರುವಾರ ಸಾಯಿಬಾಬಾ ವ್ರತನ ನಾನು ಈಗ ಒಂದು 5 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಗುರುವಾರನ ತುಂಬಾ ನಾನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ರಾಯರು ಮತ್ತು ಸಾಯಿಬಾಬಾ ತುಂಬಾ ಒಂಥರ, ತುಂಬ ಕಷ್ಟದಲ್ಲಿ ಇದ್ದಾಗಲೂ ನನಗೆ ಒಂಥರ ಏನೋ ಒಂದು ಪರಿಹಾರ ಅಂತ, ನನ್ನ ಜೀವನದಲ್ಲಿ ಪರಿಹಾರ ಅಂತ ಸಿಕ್ಕಿದೆ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಏನು ಗೊತ್ತಾ, ಮೇಲ್ಗಡೆ ಚೆನ್ನಾಗಿರೋದು, ಹಿಂದ್ಗಡೆ ಹೋಗಿ ಆಡ್ಕೊಳ್ಳೋದು, ಆ ಥರ ಮನೋಭಾವ ಇಟ್ಕೋಬೇಡಿ ದಯವಿಟ್ಟು. ಯಾರೇ ಆಗಲಿ, ನಾನಾಗಲಿ ನೀವಾಗಲಿ, ಯಾರಿಗೂ ಆ ಥರ ಮನೋಭಾವ ಇರೋದು ಬೇಡ. ಇದು ನನ್ನ ವೈಯಕ್ತಿಕವಾಗಿ, ನಾನು ಇದನ್ನು ಕೂಡ ವೈಯಕ್ತಿಕವಾಗಿ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಇದ್ದಾರೆ ಸ್ವಲ್ಪ ಜನ, ಅವ್ರದ್ದು ಸ್ವಲ್ಪ ಅದೇ ಮೆಂಟಾಲಿಟಿ. ಮೇಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಹಿಂದಿಂದ ಅದು ಇದು ಅಂತ ಹೇಳ್ತಾ ಇರ್ತಾರೆ. ನಾನು ಅಂಥವ್ರನ್ನೆಲ್ಲ ಇವಾಗ ಹತ್ರಕ್ಕೂ ಬಿಟ್ಕೊಂಡಿಲ್ಲ. ಯಾರನ್ನೂ ಅಂಥವ್ರನ್ನ ನನ್ನ ಹತ್ರನೇ ಸೇರಿಸ್ತಾ ಇಲ್ಲ ಬಿಡಿ. ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಆ ವಿಚಾರದಲ್ಲಿ. ಹಾಗಾಗಿ ನಾನು ಈ ನಡುವೆ ಎಷ್ಟು ಬೇಕು, ಏನೋ ಕಷ್ಟಕ್ಕೊಬ್ಬರು ಗೆಳೆಯ ಬೇಕು ಅನ್ನೋಂಗೆ ನನಗೆ ನಂಬಿಕಸ್ಥರು ಅಂಥೇಳಿ 2 ಅಥವಾ 3 ಜನ ಇರ್ಬೋದು ಅಷ್ಟೇ. ಇನ್ನು ಸ್ನೇಹಿತರೆ, ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪಗಳು ಮಾತ್ರ ತೊಳ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ, ದೀಪಕ್ಕೆ ನೀಟಾಗಿ ಹೂವು ಎಲ್ಲ ಇಟ್ಕೊಂಡೆ, ಕಳಸಕ್ಕೂ ಹೂವು ಇಟ್ಕೊಂಡೆ. ಕಳಸಕ್ಕೆ ಹೂವು ಇಡ್ತಾನೆ ಒಂದು ರೋಸು ಕೆಳಗೆ ಬಿದ್ದೋದಂಗೆ ಆಯಿತು. ಇನ್ನು ತೆಗಿಯೋದು ಬೇಡ, ಇಟ್ಬಿಟ್ಟಿದ್ನಲ್ವ, ಇಟ್ಟಾದ್ಮೇಲೆ ಅದು ಕೆಳಗೆ ಬಿದ್ದು ಅಲ್ಲೇ ತಗ್ಲಾಕೊಂಡಿತ್ತು. ಇನ್ನು ಇಡೋದು ಬೇಡ ಅಂಥೇಳಿ ಸುಮ್ಮನಾದೆ, ಅದನ್ನೇನು ಮುಟ್ಟಕ್ಕೆ ಹೋಗಲಿಲ್ಲ. ನೋಡಿ, ಎಣ್ಣೆ ನಾನು ಯಾವಾಗಲೂ ಪ್ರಿಲ್ಲಲ್ಲಿ ಎಣ್ಣೆನ ಸ್ಟಾಕ್ ಮಾಡ್ಕೋತೀನಿ. ಒಂದು ಡ್ರಾಪ್ ಸಹಿತ ಅತ್ಲಾಗೆ ಬರೋದಿಲ್ಲ. ಅದನ್ನು ನೀಟಾಗಿ ಬಿಸಿನೀರಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನಾವು ಎಣ್ಣೆ ಹಾಕ್ಕೋಬೋದು. ಇಲ್ಲಿ ನನ್ನ ಹತ್ರ ಬಾಳೆಹಣ್ಣು ಇರಲಿಲ್ಲ, ಹಾಗಾಗಿ ನಾನು ಏನು ಮಾಡಿದೆ, ಡ್ರೈ ಫ್ರೂಟ್ಸ್ನೇ ಒಂದೊಂದು ಇಟ್ಬಿಟ್ಟು ನೈವೇದ್ಯಕ್ಕೆ ಏನಾದರೂ ಬೇಕೇ ಬೇಕಾಗಿರುತ್ತೆ ನನಗೆ. ನೋಡ್ಬೋದು, ಇಷ್ಟು ಅಲಂಕಾರನ ನಾನು ಮಾಡ್ಕೊಂಡಿದ್ದೆ. ಇನ್ನು ಡ್ರೈ ಫ್ರೂಟ್ಸು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ. ಇನ್ನು ನಾನು ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಪೂಜೆ ಮಾಡ್ತೀನಿ. ಆಮೇಲೆ ಪೂಜೆ ಮಾಡ್ತಾ ಮಧ್ಯೆ ಮತ್ತೆ ತುಪ್ಪ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ನೋಡಿಕೊಂಡು ಪೂಜೆ ಮಾಡಿದೆ. ಪೂಜೆ ತುಂಬಾ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಮುಂದೆ ಪೂಜೆ ಮಾಡಾದಮೇಲೆ ಎಣ್ಗಾಯಿ ಗೊಜ್ಜು ಬೇರೆ ಮಾಡಬೇಕಿತ್ತು ಮಧ್ಯಾಹ್ನ. ಈಗ ನನ್ನ ಮಗನಿಗೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ, ಅವನಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಲ್ವಾ. ಇನ್ನು ಸಾಂಬಾರು, ನಾವು ಅಷ್ಟು ಅನ್ನ ಸಾಂಬಾರು ಕಡಿಮೆ, ಅನ್ನ ಸಾಂಬಾರು ಊಟ ಮಾಡೋದು.
ಊಟ ಮಾಡ್ತೀವಿ. ನಾನು ಅಟ್ಲೀಸ್ಟ್ ನೈಟ್ ಟೈಮು ಸ್ವಲ್ಪ ಟಿಫನ್ನೇ ಜಾಸ್ತಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಕೊಂಬಿಡೋಣ ಅಂಥೇಳಿ ಟಿಫನ್ನೇ ಜಾಸ್ತಿ ಮಾಡಿಬಿಡ್ತೀನಿ ನೈಟ್ ಟೈಮು. ಹಾಗಾಗಿ ರಾತ್ರಿ ಚಪಾತಿ ಮಾಡಿ ಎಣ್ಗಾಯಿ ಗೊಜ್ಜು ಮಾಡೋಣ, ಸ್ವಲ್ಪ ತಿಳಿ ಸಾರಿತ್ತು, ಇನ್ನು ಒಂದು ಅರ್ಧ ಲೋಟ ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು ಅಂಥೇಳಿ ಎಣ್ಗಾಯಿ ಗೊಜ್ಜು ಮಾಡಿಬಿಡೋಣ ಅಂಥೇಳಿ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ. ಮಾಡ್ಕೊಂಡು ಇಟ್ಟಿದ್ದೆ ಆಲ್ರೆಡಿ, ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಇಲ್ಲಿ ನೋಡಿ ಪೂಜೆ ಮಾಡ್ತಾಯಿದ್ದೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸು. ಅದು ಒಂದು ಕಡೆ ರಾಘವೇಂದ್ರ ಸ್ವಾಮಿದು ಸಾಯಿಬಾಬಂದು ಹಾಡು ಹಾಕಿರ್ತೀನಿ. ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ನಾವು ಇನ್ನೇನು ದಸರಾ ಹಬ್ಬ ಬರ್ತಾ ಇದೆ ಅಲ್ವಾ, ದಸರಾ ಹಬ್ಬಕ್ಕೆ ಒಂದು ಆಯುಧ ಪೂಜೆಗೆ ನಮ್ಮ ಆಫೀಸ್ ಪೂಜೆ ಇರುತ್ತಲ್ವ, ಆವಾಗ ಪೂಜೆ ಮಾಡಿಬಿಟ್ಟು ಆಫೀಸ್ದು ಒಂದು 3-4 ಡೇಸು ನಾವು ಆಫೀಸ್ ಕ್ಲೋಸ್ ಮಾಡಿರ್ತೀವಿ. ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಮಂತ್ರಾಲಯಕ್ಕೆ ಹೋಗೋಣ ರೀ ಅಂತ ಹೇಳ್ತಾ ಇದ್ದೀನಿ. ತುಂಬ ದಿನದಿಂದ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ, ಹೋಗೋಕ್ಕೆ ಆಗ್ತಾಯಿಲ್ಲ. ಆಲ್ರೆಡಿ ಒಂದು 3-4 ತಿಂಗಳು ಆಗೋಯ್ತು ನಾವು ಮಂತ್ರಾಲಯಕ್ಕೆ ಹೋಗ್ಬಂದು. ಹೋಗಬೇಕು ಮಂತ್ರಾಲಯಕ್ಕೆ, ನಾವು ಹೋಗ್ತಾ ಇರ್ತೀವಿ ಆವಾಗವಾಗ. ಯಾಕೋ ಈಗ ಒಂದು 3-4 ತಿಂಗಳಿಂದ ಹೋಗಲಿಕ್ಕೆ ಆಗಿಲ್ಲ. ಹಿಂಗೆ ನಮ್ಮ ಮನೆಯವ್ರಿಗೂ ಬ್ಯುಸಿ, ನಮ್ಮ ಸೂರ್ಯಂಗೆ ಎಕ್ಸಾಮು, ಹಿಂಗೇ ಟೈಮೇ ಆಗಿಬಿಡ್ತಾ ಇದೆ. ನೆಕ್ಸ್ಟು ನೋಡಬೇಕು, ಯಾವ್ದಾದ್ರು ರಜಾ ಬಂದರೆ ಹೋಗಬೇಕು. ನನ್ನ ಮಗನಿಗೆ ರಜಕ್ಕೆ ಇವಾಗ ಅವ್ರ ಅಜ್ಜಿ ಮನೆಗೆ ಹೋಗ್ಬೇಕಂತೆ. ಅವನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ, ಅಮ್ಮ ನಾನು ಅಜ್ಜಿ ಮನೆಗೆ ಹೋಗಬೇಕು ಅಂತ. ಮುಂಚೆ ಎಲ್ಲ ನಮ್ಮ ಅತ್ತೆ ಮನೆಗೆ ಜಾಸ್ತಿ ಕಳಿಸ್ತಾ ಇದ್ದೆ. ಇವಾಗ ನಮ್ಮ ಅತ್ತೆಗೆ ತುಂಬಾ ಹುಷಾರಿರಲಿಲ್ಲ ಮಧ್ಯ, ಹಾಗಾಗಿ ಈ ನಡುವೆ ನಾನು ಸ್ವಲ್ಪ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ನಮ್ಮ ಅತ್ತೆ ಮನೆಗೆ ಕಳಿಸೋದು. ಅವ್ರಿಗೆ ಪಾಪ ನೋಡ್ಕೊಳಕ್ಕಾಗಲ್ಲ, ಸುಮ್ಮನೆ ತೊಂದರೆ ಕೊಡೋದು ಏನು ಅಂತೇಳಿ. ಹೋದರೆ ನಾನು ಒಟ್ಟಿಗೆ ನನ್ನ ಜೊತೆ ಹೋದರೆ ಕರ್ಕೊಂಡೋಗ್ತೀನಿ, ಬಿಡಲ್ಲ. ಈ ನಡುವೆ ಅಲ್ಲಿ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಪಾಪ ಅವ್ರಿಗೆ ಆಗೋದಿಲ್ಲ ನೋಡ್ಕೊಳ್ಳೋಕ್ಕೆ. ನನ್ನ ಮಗ ಬೇರೆ ಸ್ವಲ್ಪ ತರಲೆ ಇದ್ದಾನೆ. ನೆಕ್ಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು 10 ನಿಮಿಷ ಕೂತ್ಬಿಟ್ಟು ನಾನು ಟಿಫನ್ ಮಾಡಿರಲಿಲ್ಲ, ದೋಸೆ ಮಾಡಿದ್ದೆ. ದೋಸೆ ತಿನ್ನೋಣ ಅಂಥೇಳಿ 1-2 ದೋಸೆ ಹಾಕ್ಕೊಂಡೆ. ದೋಸೆಗೆ ಮೊಳಕೆ ಕಾಳು ಸಾಂಬಾರಿತ್ತು. ಇನ್ನು 2 ದೋಸೆ ಮೊಳಕೆ ಕಾಳು ಸಾಂಬಾರು ತಿಂದ್ಬಿಟ್ಟು ನೆಕ್ಸ್ಟು ನಾನು ಎಣ್ಗಾಯಿ ಗೊಜ್ಜು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ನೋಡ್ಬೋದು. ನೀರಿಗೆ ಹಾಕಿಟ್ಟಿದ್ದೆ. ಬದನೆಕಾಯಿ ತಂದಿದ್ದೆ ಊರಿಂದ, ನಮ್ಮ ಅತ್ತೆ ಮನೆಗೆ ಹೋಗಿದ್ನಲ್ಲ ಅಲ್ಲಿಂದ ತಂದಿದ್ದೆ. ನೋಡ್ಬೋದು ಎಣ್ಗಾಯಿಗೆ ಏನು ಬೇಕು ಅಂದರೆ ಒಣಮೆಣಸಿನ್ಕಾಯಿ, ಸಾಸಿವೆ, ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಬೆಳ್ಳುಳ್ಳಿ ಬೇಕಾಗತ್ತೆ, ಜೀರಿಗೆ ಬೇಕಾಗತ್ತೆ, ಇನ್ನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು. ಇನ್ನು ಖಾರಕ್ಕೆ ನಾನು ಇದು ಮೊಣಕಟ್ಟು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ. ಬಿಳಿ ಎಳ್ಳು, ಆಮೇಲೆ ಹುಚ್ಚೆಳ್ಳು, ಆಮೇಲೆ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಕಾಯಿ, ಹುರ್ಗಡ್ಲೆ, ಇಷ್ಟು ಇಟ್ಕೊಂಡಿದ್ದೀನಿ. ಹುಚ್ಚೆಳ್ಳನ್ನ ಕೆಲವೊಂದು ಕಡೆ ಕುರುಸೆಣ್ಣೆ ಅಂತಲೂ ಕರೀತಾರೆ. ನೋಡಿ ನಾನು ಏನೇನು ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು 4 ಐಟಮ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊಂಡಿರೋದೇನು ತೋರ್ಸೋಕ್ಕೆ ಹೋಗಲಿಲ್ಲ, ಒಂದು ಅಂತ ಅಷ್ಟೇ. ನೆಕ್ಸ್ಟು ಬಿಳಿ ಎಳ್ಳೆ ಹಾಕಬೇಕು, ಕಪ್ಪೆಳ್ಳು ಹಾಕೋಕೋಬೇಡಿ, ಕಪ್ಪಗೆ ಬಂದುಬಿಡುತ್ತೆ. ನೋಡಿ ಇದು ಬಿಸಿಗೆ ಚಟಪಟ ಅಂತ ಸಿಡಿದ್ಬಿಡುತ್ತೆ. ನೋಡಿ ಇಷ್ಟಾದರೆ ಸಾಕಾಗತ್ತೆ. ಎಲ್ಲ ಒಂದು ತಟ್ಟೆಯಲ್ಲಿ ನೀಟಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಖಾರಕ್ಕೆ ಮೊಣಕಟ್ಟು ಮೆಣಸಿನ್ಕಾಯಿ ಮತ್ತು ಕಲ್ಲರ್ ಬರಬೇಕಲ್ವ, ಹಾಗಾಗಿ ಅಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಅಕ್ಕಿ ರೊಟ್ಟಿಗಂತೂ ಎಣ್ಗಾಯಿ ಗೊಜ್ಜು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಒಣಮೆಣ್ಸಿನ್ಕಾಯಿ ತುಂಬ ಮೆತ್ತಗಾಗ್ಬಿಟ್ಟಿತ್ತು, ನಾನು ಹಾಗೆ ಇಟ್ಬಿಟ್ಟಿದ್ನಲ್ವ, ಮೆತ್ತಗಾಗಿತ್ತು. ಅದನ್ನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಂಡೆ ನಾನು. ಸಿಹಿಯಕ್ಕೆ ಬಿಡಬೇಡಿ, ಸೀಯಿಸಬಾರ್ದು, ಸೀಯಿಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪ ಕ್ರಿಸ್ಪಿ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡಿ ಹುಚ್ಚೆಳ್ಳು, ಅದೇ ಹೇಳಿದ್ನಲ್ಲ ಕುರುಸೆಣ್ಣೆ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈ ಕುರುಸೆಣ್ಣೆ ಹಾಕೋದ್ರಿಂದ, ಹುಚ್ಚೆಳ್ಳು ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಅಂತ ಹೇಳ್ಬಾರ್ದು. ನೆಕ್ಸ್ಟು ನಾನು ತೆಂಗಿನಕಾಯಿನ ತುರಿದಿಟ್ಕೊಂಡೆ. ನೋಡ್ಬೋದು ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಒಣಮೆಣಸಿನ್ಕಾಯಿ, ಶೇಂಗಾ ಬೀಜ ಹುರ್ಕೊಂಡಿರೋದು, ಬಿಳಿ ಎಳ್ಳು ಹಾಕ್ಕೊಳ್ಳಿ. ನೋಡಿ ಬಿಳಿ ಎಳ್ಳನ್ನ ಈ ಥರ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕಿ, ಗಟ್ಟಿ ಬರುತ್ತೆ ಗೊಜ್ಜು, ಅದರಲ್ಲಿ ಸ್ವಲ್ಪ ಗೊಜ್ಜು ಬರುತ್ತಲ್ವ ಅದು. ಸ್ವಲ್ಪ ಜೀರಿಗೆ, ಇನ್ನೊಂದು ಸ್ವಲ್ಪ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3/4 ಭಾಗನೇ, ತುಂಬ ನುಣ್ಣಗೇನು ಬೇಡ, ಒಂದು 3/4 ಭಾಗ ಫ್ರೈ ನುಣ್ಣಗಾದ್ಮೇಲೆ ನೆಕ್ಸ್ಟು ಹುಚ್ಚೆಳ್ಳು ಹಾಕೋಬೇಕಾಗತ್ತೆ. ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕಾಗತ್ತೆ. ನೋಡಿ
ನೆಕ್ಸ್ಟು ಈ ಥರ ಎಣ್ಗಾಯಿಗಲ್ವಾ ಹುಳ ಇರ್ತವೆ, ಅದೇ ಬೇಜಾರು. ನೀಟಾಗೆ ಈ ಥರ 4 ಭಾಗ ಮಾಡ್ಕೊಳ್ಳಿ. ತುಂಬ 4 ಭಾಗ ಅಂದರೆ 4 ಭಾಗನೂ ಸಪ್ರೇಟ್ ಮಾಡ್ಕೊಬೇಡಿ, ಕೆಳಗಡೆ ಜಾಯಿಂಟ್ ಇರಲಿ, ಮಧ್ಯ ಕುಯ್ಕೋಬೇಕಾಗತ್ತೆ. ಇಲ್ಲಿ ನಾನು ತೊಟ್ಟು ತೆಗೆದೇ ಇರಲಿಲ್ಲ, ಹಾಗಂಗೆ ಹಾಕ್ಬಿಟ್ಟಿದ್ದೆ. ನೆಕ್ಸ್ಟು ತುದಿ ಒಂಚೂರು ಕಟ್ ಮಾಡಿ ಹಾಕ್ತೀನಿ ನಾನು, ನೋಡಿ ಆ ಥರ ತೋರಿಸ್ತಾ ಇದ್ದೀನಿ ಕತ್ರಿನಲ್ಲಿ. ಆ ಥರ ಮಾಡಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಕಪ್ಪಾಗಲ್ಲ, ಕನೆ ಬರಲ್ಲ ಅಂತ ಹೇಳ್ತಾರಲ್ವ, ಅದಾಗಲ್ಲ, ಚೆನ್ನಾಗಿರುತ್ತೆ. ಇದು ಎಣ್ಣೆಗಾಯಿ ಗೊಜ್ಜಾಗಿರೋದ್ರಿಂದ ಎಣ್ಣೆನಲ್ಲೇ ಬೇಯಬೇಕಾಗತ್ತೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ನಾವು ಅದನ್ನು ಆಡು ಭಾಷೆಯಲ್ಲಿ ಎಣ್ಗಾಯಿ ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದಕ್ಕೆ ಆ್ಯಕ್ಚುಲಿ ಎಣ್ಣೆಗಾಯಿ ಅಂತಲೇ ಕರೆಯೋದು ಹಳ್ಳಿ ಕಡೆ ಎಲ್ಲ ಅದು ಇರೋದೇ ಪ್ರೊಸೆಸ್ ಎಣ್ಣೆಗಾಯಿ. ಯಾಕಂದರೆ ಎಣ್ಣೆನಲ್ಲೇ ಫ್ರೈ ಆಗೋದ್ರಿಂದ ಅದನ್ನು ಎಣ್ಣೆಗಾಯಿ ಅಂತ ಕರೀತಾರೆ. ನಾವು ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಎಣ್ಗಾಯಿ ಅಂತ ಕರಿತೀವಿ ಅಷ್ಟೇ. ನೋಡ್ಬೋದು, ನಾನಿಲ್ಲಿ ಕೈಯಲ್ಲೇನು ತುಂಬಕ್ಕೆ ಹೋಗಲ್ಲ. ನೋಡಿ, ಅದು ಓಪನ್ ಆಗಿರುತ್ತಲ್ಲ, ಆ ತೊಟ್ಟಿಡ್ಕೊಂಡು ಮಿಕ್ಸಿ ಜಾರ್ ಮಧ್ಯ ಇದಿರುತ್ತಲ್ಲ ಬ್ಲೇಡು, ಅದರೊಳಗೆ ಹಿಂಗೆ ಅಂದರೆ ಒಳಗೆಲ್ಲ ನೀಟಾಗಿ ಖಾರ ಮಿಕ್ಸ್ ಆಗುತ್ತೆ. ಈ ಎಣ್ಗಾಯಿ ಗೊಜ್ಜನ್ನು ನಮ್ಮಕ್ಕ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅವಳು ಮಾಡ್ದಂಗೆ ಮಾಡ್ತೀನಿ ನಾನು, ಸೇಮ್ ಹಂಗೆ ಮಾಡ್ತೀನಿ. ಆದರೆ ಅವಳು ಮಾಡೋ ಅಷ್ಟು ಟೇಸ್ಟು ನಂದಿರಲ್ಲ. ನಂದು ತುಂಬಾ ಟೇಸ್ಟ್ ಇರುತ್ತೆ, ಆದರೆ ನನಗಿಂತ ಒಂದು ಕೈ ಮೇಲಾಗೆ ಟೇಸ್ಟ್ ಅವಳದು ಇರುತ್ತೆ. ಇನ್ನು ಎಣ್ಗಾಯಿನ ಗೊಜ್ಜನ್ನ ಕೆಲವೊಬ್ಬರು ಡ್ರೈ ಥರ ಮಾಡ್ತಾರೆ, ಗೊಜ್ಜಿಲ್ದಂಗೆ ಮಾಡ್ತಾರೆ, ಒಂಥರ ಡ್ರೈ ಥರ ಮಾಡ್ತಾರೆ. ಆ ಥರನೂ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟು ಇದಕ್ಕೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಖಾರ ಎಲ್ಲ ನೋಡಿ ಇದಕ್ಕೆ ಹಾಕ್ಕೊಳ್ಳಿ ಪಾತ್ರೆಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ನೋಡಿ ಏನು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು ಅವತ್ತು ಎಣ್ಗಾಯಿ ಗೊಜ್ಜು. ನಮ್ಮನೆಯವ್ರು ಯಾವತ್ತೂ ಎಣ್ಗಾಯಿ ಗೊಜ್ಜು ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ನಮ್ಮನೆಯವರು ಎಣ್ಗಾಯಿ ಗೊಜ್ಜು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿಸುತ್ತೆ. ಸ್ವಲ್ಪ ಖಾರವಾಗೇ ಮಾಡಿದ್ದೆ, ಮೊಣ್ಕಟ್ಟು ಮೆಣಸಿನ್ಕಾಯಿ ಖಾರ ಇತ್ತು ನಮ್ಮ ಮನೇಲಿ. ನಾನು ಯಾವಾಗಲೂ 4ರಿಂದ 5 ಹಾಕ್ತೀನಿ, ಅವತ್ತು ಒಂದು 7-8 ಹಾಕ್ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು ಎಣ್ಗಾಯಿ ಗೊಜ್ಜು ಅಂತ ಹೇಳ್ಬೋದು. ಕೆಲವೊಬ್ಬರು ಪಾತ್ರೆಯಲ್ಲೇ ಮಾಡ್ಕೊಂಬಿಡ್ತಾರೆ. ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಒಂದು ವಿಷಲ್ ಬಿಟ್ಬಿಟ್ಟು ವಿಷಲ್ನ ಎತ್ಬಿಡ್ತೀನಿ. ತುಂಬಾ ಏನು ತಳ ಹಿಡಿಯಲ್ಲ. ನೋಡಿ, ನೆಕ್ಸ್ಟು ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ನಾಗಿ. ನಾನು ಚಪಾತಿನ ಫೋಲ್ಡ್ ಮಾಡೇ ಒತ್ತೋದು, ಅದೇನೋ ಅವತ್ತಿಂದ ನಮ್ಮಮ್ಮ ಹೇಳ್ಕೊಟ್ಟಿರೋದು ಅದನ್ನು. ಚಪಾತಿನ ನೋಡಿ ನಾನು ಈ ಥರ ಉತ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ಚಪಾತಿ, ಮೆತ್ತಗಿರುತ್ತೆ. ನೆಕ್ಸ್ಟು ನಾನು ಬೇಯಿಸ್ಕೊಂಡು ನಮ್ಮ ಸೂರ್ಯ ಬಂದು ನಿಂತ್ಕೊಂಡ್ಬಿಡ್ತಾನೆ, ಅಮ್ಮ ಹಸು ಅಂತ. ಅವನು ಟ್ಯೂಷನ್ಗೂ ಹೋಗಿರ್ತಾನೆ. ನಾನು ಇದನ್ನು ಈವ್ನಿಂಗ್ ಮಾಡ್ತಾ ಇರೋದು. ನೋಡ್ಬೋದು ಎಣ್ಗಾಯಿ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.